ಸ್ನೇಹಿತರೆ ನಮಸ್ಕಾರ. ಏನ್ ಗೊತ್ತಾ, ನಾನು ಕೋಲಾರ ಜಿಲ್ಲೆಯಲ್ಲಿ ಏನೋ ಸೇವೆ ಮಾಡ್ಬೇಕಂತ ನಾನು ಬಂದಿದ್ದೀನಿ. ಮಾಡ್ತಾ ಇದ್ದೀನಿ, 8 ತಿಂಗಳಿಂದ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸೇವೆಗೆ ನಿಮ್ ಸಹಕಾರ ಬೇಕು. ಕೆಲವು ಜನರೇ ಸಹಕಾರನ ನಾನು ಸಿಗ್ತಾ ಇರೋದು. ಯಾಕೆ ಗೊತ್ತಾ, ನಾನು ನೀವು ಸೇವೆ ಮಾಡು ಅಂತ ಹೇಳಿಲ್ಲ, ನಾನೊಂದು ಮಾಡ್ಬೇಕು, ಒಳ್ಳೆ ಹೆಸರು ತಗೋಬೇಕು. ನಾವು ಹೋಗೋವಾಗ ಏನು ತಗೊಂಡೋಗಲ್ಲ. ಏನಾದ್ರೂ ಒಂದು ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಉಡುಗೊರೆ ಕೊಟ್ಬಿಟ್ಟು ಹೋಗ್ಬೇಕು. ಜನಕ್ಕೆ ಏನಾದ್ರೂ ಹೊಸ ಸಂದೇಶ ಕೊಡ್ಬೇಕು, ಹೊಸ ಸೇವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಏನ್ ಗೊತ್ತಾ, ಇವಾಗ ನಾನು ಸೇವೆ ಮಾಡಕ್ ಹೋದ್ರೆ ಒಂದ್ ದಿವಸ ಹೋದ್ರೆ 5 ರಿಂದ 6 ಸಾವಿರ ರೂಪಾಯಿ ಆಗತ್ತೆ. ನಮ್ಗೆ 6 ಸಾವಿರ ರೂಪಾಯಿ ಆಗತ್ತೆ ಗೊತ್ತಾ. 5 ರಿಂದ 6 ಸಾವಿರ ರೂಪಾಯಿ ಆಗತ್ತೆ. ಎಷ್ಟಾಯ್ತು ಲೆಕ್ಕ ಹಾಕಿ. 20 ದಿವಸ ಹಾಕಿ, ತಿಂಗಳಿಗೆ 20 ದಿವಸ ಸೇವೆ ಮಾಡ್ತಾ ಇದ್ದೀನಿ. 30 ದಿವಸ 20 ದಿವಸ ಸೇವೆ ಮಾಡ್ತಾ ಇದ್ದೀನಿ. ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚಾಗತ್ತೆ. 8 ತಿಂಗಳಿಂದ ಮಾಡ್ತಾ ಇದ್ದೀನಿ. ನಾನು ಹೆಂಗೋ 8 ತಿಂಗಳಿಂದ 8 ಲಕ್ಷ ರೂಪಾಯಿ ಆಗಿದೆ. ನಾನು ಯಾವ್ದೋ ಒಂಥರ ಇರ್ಬೋದಾಗಿತ್ತು, ನನ್ಗೆ ಆ ದರ ಬೇಡ. ಏನ್ ನನ್ ಬೇಳಲ್ಲಿ ಉಂಗ್ರ ಇದೆಯಾ, ನನ್ ಕತ್ತಲ್ ಚೈನ್ ಇದೆಯಾ ನೋಡಿ, ಇರೋದು ಸಾಯಿಬಾಬಾ ಮಾಲೆ ಮತ್ತು ರಾಘವೇಂದ್ರ ಸ್ವಾಮಿ ಮಾಲೆ ನನ್ನ ಕತ್ತಲ್ಲಿ ಇರೋದು. ನಾನೇನು ಗೋಲ್ಡ್ ಹಾಕೊಂಡು ತಿರುಗ್ತಾ ಇಲ್ಲ. ನಾನು ಇನ್ನೂ ಅತಿ ಹೆಚ್ಚಿಗೆ ಸೇವೆ ಮಾಡ್ಬೇಕು ಅನ್ನೋದೇ ಕೋಲಾರ ಜಿಲ್ಲೆಯಲ್ಲಿ ಆಸೆ. ನಿಮ್ಗೆ ನಾನೇನ್ ಗೊತ್ತಾ, ನಿಮ್ಮನ್ನ ಕೇಳ್ತಾ ಇರೋದು, ಒಂದು ಫಾಲೋ ಕೊಡಿ. ಎಂತೆಂತವ್ರಿಗೂ ಫಾಲೋ ಕೊಡ್ತೀರಾ. ಈ ಸೇವೆ ಮಾಡಲು ಮತ್ತಷ್ಟು ನನ್ಗೆ ಸಹಕಾರ ಕೊಡಿ. ಮತ್ತಷ್ಟು ನನ್ನ ಬೆನ್ನಿನ ಫಾಲೋವರ್ಸ್ ಇದ್ರೆ ನಾನು ಇನ್ನ ಹೆಚ್ಚಿಗೆ ನಾನು ಸೇವೆ ಮಾಡಕ್ಕೆ ಸಿದ್ಧ. ಇನ್ನ ಹೆಚ್ಚಿಗೆ ಇದ್ರಷ್ಟು 2ರಷ್ಟು ನಾನು ಸೇವೆ ಮಾಡ್ತೀನಿ. ಈ ಸೇವೆಯಲ್ಲಿ ಬೇಕಾದ್ರೆ ನಾನು ಯಾವ ತರ ಈ ಖರ್ಚು ಹಣದಲ್ಲಿ ಹೆಂಗ್ ಬೇಕಾಗಿರ್ಬೋದು. ದಯವಿಟ್ಟು ನೀವು ಸಪೋರ್ಟ್ ಅನ್ಬೇಕು. ಸಪೋರ್ಟ್ ಮಾಡಿ ಸ್ನೇಹಿತರೆ.